ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಉಲ್ಲನ್ನಿನ ಹೂವನ್ನು ಮಾಡುತ್ತಾ ಇದ್ದೀನಿ. ಮೊದಲನೇದಾಗಿ ಬೇಕಾದ ಕಲರಿನ ಉಲ್ಲನ್ನು ತಗೊಳ್ಬೇಕು. ನಾನಿಲ್ಲಿ ಹಸಿರು ಮತ್ತು ಗುಲಾಬಿ ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ. ಈಗ 54 ಚೈನನ್ನು ಹಾಕ್ಕೊಳ್ಬೇಕು. ಹಸಿರು ಕಲರ್ ಉಲ್ಲನ್ನಲ್ಲಿ 54 ಚೈನನ್ನು ಹಾಕ್ಕೊಂಡು ನೋಡಿ, ಹೀಗೆ 54 ಚೈನ್ ಆದಮೇಲೆ ಇಷ್ಟಾಯಿತು. ಈಗ ಎರಡನೇ ರೌಂಡಿಗೆ ಹಾಫ್ ಡಬಲ್ ಕ್ರೋಶವನ್ನು ಹಾಕಬೇಕು. ಇಲ್ಲಿ ಮೊದಲನೇಗೆ 2 ಚೈನನ್ನು ಬಿಟ್ಟು ಮೂರನೇ ಚೈನಿಗೆ ಹಾಫ್ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಈಗ ಎಲ್ಲ ಚೈನಲ್ಲೂ ಹಾಫ್ ಡಬಲ್ ಕ್ರೋಶವನ್ನು ಹಾಕಬೇಕು. ನೋಡಿ, ಈ ಥರ ಎಲ್ಲದಕ್ಕೂ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. ನೋಡಿ, ಈ ಥರ ಇಲ್ಲಿವರೆಗೆ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ತೀನಿ. ಈಗ ಮುಂದಿನ ರೌಂಡು ಹಾಫ್ ಡಬಲ್ ಕ್ರೋಶ ಹಾಕಿ ಆದಮೇಲೆ ಇಲ್ಲಿ ಕೊನೆಗೆ ಒಂದು ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕಬೇಕು. ನಂತರ ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡಾದ್ಮೇಲೆ ಈ ಕಡೆ ತಿರುಗಿಸ್ಕೊಂಡು ಈಗ ಮತ್ತೆ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಅದರ ಪಕ್ಕದಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದ್ಸಲಿ 2 ಹಾಫ್ ಡಬಲ್ ಕ್ರೋಶವನ್ನು ಒಂದೇ ಹಾಫ್ ಡಬಲ್ ಕ್ರೋಶದಲ್ಲಿ ಹಾಕಬೇಕು. ನಂತರ ಮಧ್ಯೆ ಮಧ್ಯೆ ಒಂದೊಂದು ಹಾಫ್ ಡಬಲ್ ಕ್ರೋಶವನ್ನು ಹಾಕಬೇಕು. ಒಂದು ಬಿಟ್ಟು ಒಂದಕ್ಕೆ 2 ಹಾಫ್ ಡಬಲ್ ಕ್ರೋಶವನ್ನು ಹಾಕಬೇಕು. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಲ್ವಾ, ಇದೇ ಥರ ಹಾಫ್ ಡಬಲ್ ಕ್ರೋಶವನ್ನು ಹಾಕಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ರೌಂಡಾಗಿ ಬರ್ತದೆ. ಇದೇ ರೀತಿಯಾಗಿ ನಾನು ಇಲ್ಲಿವರೆಗೆ ಮಾಡ್ಕೊಳ್ತೀನಿ. ಈಗ ಪಿಂಕ್ ಕಲರಿನ ದಾರದಿಂದ ಮಾಡೋದು ಹೇಳ್ತಾ ಇದ್ದೀನಿ. ಇದು ಇಲ್ಲಿಗೆ ಸಂಪೂರ್ಣ ಆಯಿತು. ದಾರವನ್ನು ಇಲ್ಲಿಗೆ ಕಟ್ ಮಾಡಿಕೊಂಡು ಪಿಂಕ್ ಕಲರ್ ದಾರವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಕಾಣ್ತದೆ.
2 ಹಾಫ್ ಡಬಲ್ ಕ್ರೋಶ ಬಿಟ್ಟು ಹೀಗೆ ಪಿಂಕ್ ಕಲರ್ ದಾರವನ್ನು ಅಟ್ಯಾಚ್ ಮಾಡಿಕೊಳ್ಳುವಂಥದ್ದು. ನೋಡಿ ಇಲ್ಲಿ 20 ಚೈನನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ. ಪಿಂಕ್ ಕಲರ್ ದಾರದಲ್ಲಿ 20 ಚೈನನ್ನು ಹಾಕೊಳ್ಬೇಕು. ಹೀಗೆ 20 ಚೈನನ್ನು ಹಾಕೊಂಡಾದ್ಮೇಲೆ ಮುಂದಿನ ಡಬಲ್ ಕ್ರೋಶದಲ್ಲಿ ಹೀಗೆ ಜೋಡಿಸ್ಕೊಳ್ಳುವಂಥದ್ದು. ನಂತರ ಇಲ್ಲಿಗೆ 20 ಚೈನನ್ನು ಮತ್ತೆ ಹಾಕಬೇಕು. ಇದು ತುಂಬ ಈಸಿಯಾಗಿರುವಂಥ ಹೂವು. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಹುಲ್ಲನ್ನಿನ ಕಲರ್ ಚೇಂಜ್ ಸಹಿತ ಮಾಡ್ಕೊಳ್ಬೋದು. ನೋಡಿ ಇದೇ ಥರ 20 ಚೈನನ್ನು ಹಾಕ್ಕೊಳ್ತಾ ಹೋದ್ರೆ ಆಯಿತು. ಹೀಗೆ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶಾದಲ್ಲೂ ಹೀಗೆ 20 ಚೈನನ್ನು ಹಾಕ್ಕೊಳ್ಬೇಕು. ಇದೇ ಥರ ಎಲ್ಲದಕ್ಕೂ ಹಾಕಿ ತೋರಿಸ್ತೀನಿ ನಾನೀಗ. ನೋಡಿ ಈ ಥರ ಕಾಣ್ತದೆ. ಈಗ ಇದನ್ನು ಹೀಗೆ ಮಡ್ಚುತ್ತಾ ಹೋದರೆ ಹಸಿರು ಕಲರ್ ದಾರ ಇರ್ತದಲ್ವ, ಅದನ್ನು ಹಿಡ್ಕೊಂಡು ಈ ಥರ ರೋಲ್ ಮಾಡ್ತಾ ಹೋಗಬೇಕು. ನಂತರ ಹಿಂಬದಿಗೆ ಸೂಜಿ ಮತ್ತು ದಾರದ ಸಹಾಯದಿಂದ ಹೊಲ್ಕೊಂಡ್ರೆ ಹೂ ರೆಡಿ ಆಗುತ್ತೆ. ನೋಡಿ ಈ ಥರ ಕಾಣ್ತಿದೆ, ತುಂಬಾ ಚೆಂದ ಕಾಣುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಈ ಥರ ಹೂ ರೆಡಿ ಆಯಿತು. ಹೀಗೆ ಸುತ್ತಲೂ ಹೊಲ್ಕೊಳ್ಳುವಂಥದ್ದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.